ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಸ್ವಾಗತ ಕೋರ್ತೀನಿ. ಹಾಗೆ ನಮ್ಮ ಟೀಮ್ ಸಪೋರ್ಟ್ ಮಾಡಕ್ಕೆ ಬಂದಿರೋಂತಕ್ಕಂಥ ಬಂಧು ಮಿತ್ರರಿಗೆಲ್ಲರಿಗೂ ಸ್ವಾಗತ ಕೋರ್ತಾ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಪ್ರಶಾಂತ್. ನಾನೊಬ್ಬ ಡಾನ್ಸರ್ ಮತ್ತು ಕೊರಿಯೋಗ್ರಾಫರ್. ನನ್ನ ವೃತ್ತಿಪರ ನಾನು ಕೆಲಸ ಮಾಡೋದು ಡಾನ್ಸರ್ ಆಗಿ, ಕೊರಿಯೋಗ್ರಾಫರ್ ಆಗಿ. ಅದಾದ್ಮೇಲೆ ನಟನೆ ಮೇಲೆ ತುಂಬಾ ಆಸೆ ಇರೋದ್ರಿಂದ ನಾನು ಹೋಗಿ ತರಬೇತಿ ಪಡ್ಕೊಂಡು ಅದರಿಂದ ಆಚೆ ಬಂದು ನನಗೆ ಸಿಕ್ಕಂತಹ ಮೊದಲನೇ ಸಿನಿಮಾ, ಆಮೇಲೆ ಒಬ್ಬ ಆಕ್ಟರು ಡೆಬ್ಯೂ ಯಾವ ತರ ಮಾಡಬೇಕು ಅಂತ ಕನ್ಸು ಕಟ್ಟಿರ್ತಾನೋ ಅದಕ್ಕೆ ಸರ್ವ್ ಆಗುವಂತಹ ಸಿಕ್ಕಿರ್ತಂತಹ ಸಿನಿಮಾ ನನಗೆ ಧೃತಿ. ಹಾಗೆ ಜಗದೀಶ್ ಸರ್ ನನಗೆ ಆಫರ್ ಮಾಡಿದ್ದಕ್ಕೆ ಮುಂಚೆ ನಾವು ಆಕ್ಚುಲಿ ಕೋರ್ ಟೀಮಾಗೆ ವರ್ಕ್ ಮಾಡಿದ್ದೀವಿ. ನಾನೇ ಹೀರೋಗೆ ಹುಡುಕಿದ್ದೀನಿ, ಈ ಸಿನಿಮಾಗೆ ಹೀರೋ ಬೇಕು, ಈ ತರ ಕ್ಯಾಸ್ಟಿಂಗ್ ಬೇಕು ಅಂತ ನನಗೆ ಡೈರೆಕ್ಟರ್ ಸರ್ ಹೇಳ್ಬೇಕಾದ್ರೆ ನಾನೇ ಹುಡುಕಾಡಿದ್ದೀನಿ. ಒಂದು ಫೈನ್ ಡೇ ನನಗೆ ಫೋನ್ ಮಾಡಿ, ಪ್ರಶಾಂತ್ ನನ್ನ ಸಿನಿಮಾಗೆ ನೀನು ಹೀರೋ ಕೊಡೋ ಅಂತ ಹೇಳಿದ್ರು. ಇಲ್ಲ ಪ್ರಶಾಂತ್ ಬಾಯಿ ಆಫೀಸಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅಲ್ಲಿ ಬಂದು ಕೂತಾಗ ಅವ್ರದ್ದು ಇವತ್ತು ಏನ್ ಹೇಳಿದಾರೋ ಇದ್ರದ್ದು 10 ಪಟ್ಟು ನನಗೆ ಹೇಳಿದ್ದಾರೆ ಈ ಸಿನಿಮಾ ಬಗ್ಗೆ. ಏನು ಅಂತಂದ್ರೆ ಇದು ಹೇಗೆ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತ. ಅವರು ಹೇಳಕ್ ಹೊರಟಿರುವಂತ ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ಆಮೇಲೆ ಆ ಸೂಕ್ಷ್ಮ ವಿಷಯನ ನನ್ನ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು ಈ ಸಿನಿಮಾಲಿ. ಆಮೇಲೆ ಈ ಪಾತ್ರ ನಿಭಾಯಿಸಕ್ಕೆ ನನಗೆ ನಾಟಕಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ನನಗೆ ರಂಗ ಪ್ರವೇಶ ಕೊಟ್ಟಂತಹ ಶಂಕರ್ ಮೆಟ್ರಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಧೃತಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಡೈರೆಕ್ಟರ್ ಯಾವಾಗೂ ಹೇಳೋರು, ನಾವು ಎಷ್ಟೊಂದು ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಸಿನಿಮಾ ಮುಖಾಂತರ ಮಾಡಿದ್ರೆ ಎಷ್ಟೊಂದು ಜನ ಅದನ್ನ ರಿಸೀವ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಇರುತ್ತೆ. ಒಂದು ಸಿನಿಮಾ ಅಂದ್ರೆ ಒಂದು ಮೆಸೇಜ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆಮೇಲೆ ಒಂದು ಸ್ಟೋರಿ ಟೆಲ್ಲಿಂಗ್ ಇರಬೇಕು ಅಂತ. ಸೊ ಹೇಳ್ತಕ್ಕಂತಹ ಮೆಸೇಜ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಒಳ್ಳೆ ಕಥೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಹೋಗಿ ತಟ್ಟುತ್ತೆ. ಸೊ ನಾವು ಒಂದು ಸೊಸೈಟಿಗೆ ಸಿನಿಮಾ ನೋಡಿ ಕಲ್ತಿರ್ತಕ್ಕಂಥದ್ದೇ ಜಾಸ್ತಿ ನಾವು. ಸೊ ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಆ ಉದ್ದೇಶ ಇರೋದು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನಗೂ ನಟನೆ ಮೇಲೆ ಎಷ್ಟು ಇಷ್ಟ ಅಂದ್ರೆ, ಒಂದು ಹ್ಯೂಮನ್ ಎಮೋಷನ್ಸ್ ಹೇಗಿರುತ್ತೆ ಅಂತ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಎಮೋಷನ್ಸ್ ಹೇಗೆ, ಕೆಲವರು ಮುಂದೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ತರ ಅಂತರಂಗವಾಗಿ ಹೇಗೆ ಡೀಲ್ ಮಾಡ್ತಾರೆ ಎಮೋಷನ್ಸ್ ಅನ್ನೋದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹಾಗಾಗಿ ನಾನು ನಟನೆ ಚೂಸ್ ಮಾಡಿದ್ದು ಅದಕ್ಕೇನೆ. ಧೃತಿ ಸಿನಿಮಾಲಿ ನನ್ನ ಪಾತ್ರ ಬಂದು, ಸರ್ ಹೇಳ್ದಂಗೆ ಸೊಸೈಟಿಲಿ ಶೋಷಣೆಗೆ ಒಳಗಾಗ್ತಾರೆ. ನಿಮ್ಮ ಮುಂದೆ ಒಂದು ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯಕ್ಕೆ ನಿಮ್ಮ ಸ್ಟೆಪ್ ಏನಿದೆ? ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಒಂದು ಅನ್ಯಾಯ ನಡೀತಾ ಇದೆ, ಆ ಅನ್ಯಾಯಕ್ಕೆ ನಿಮ್ಮ ಕ್ರಮ ಏನು? ನಿಮಗೂ ಜವಾಬ್ದಾರಿಗಳಿದೆ, ನೀವೆಲ್ಲೋ ಹೋಗ್ತಾ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ನಿಮಗೂ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿನೂ ತಲೆಯಲ್ಲಿ ಇಟ್ಕೊಂಡು ನಾನು ಈ ಅನ್ಯಾಯಕ್ಕೆ ನಿಂತ್ಕೋಬಾರ್ದಾ, ನಾನು ಏನ್ ಮಾಡ್ಬೇಕು, ನನ್ನ ಕೆಲಸ ನೋಡ್ಬೇಕಾ, ಅಥವಾ ಈ ಅನ್ಯಾಯನ ಇಲ್ಲಿ ನಾನು ನಿಲ್ಲಿಸ್ಬೇಕಾ ಅನ್ನೋ ಹೋರಾಟ, ಆ ಭಯ, ಆ ತವಕ ಮತ್ತು ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತಹ ಶಕ್ತಿ ಏನಿದೆ, ಆ ಥಾಟ್ ಪ್ರೊಸೆಸ್ ಏನು ಅಂತ ನನಗೆ ಫೀಡ್ ಮಾಡಿದ್ರು. ಸೊ ನನ್ನ ಪಾತ್ರ ಅದನ್ನ ಹೇಳಕ್ ಹೊರಟಿದೆ. ಒಬ್ಬ ಎಂಪ್ಲಾಯಿ, ಅವನಿಗೆ ಜಸ್ಟ್ ರೀಸೆಂಟ್ಲಿ ಮ್ಯಾರಿಡ್ ಆಗಿರ್ತಾರೆ. ಸೊ ನಡೀತಾ ಇದ್ದಂತಹ ಒಂದು ಅನ್ಯಾಯನ ತಡೆಯೋದಕ್ಕೆ ಅವನಿಗೆ ಎಷ್ಟು ಶಕ್ತಿ ಬರುತ್ತೆ, ಅದು ತಡೆದಿದ್ದಕ್ಕೆ ಅವನಿಗೆ ಏನಾಯ್ತು, ಅದ್ರ ಮುಂದೆ ಹೇಗೆ ಹೋಗುತ್ತೆ ಕತೆ ಅನ್ನೋದೇ ನಮ್ಮ ಸಿನಿಮಾ ಸರ್.